Hi friends, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ, ಇವತ್ತಿನ ಡೈಲಿ ವ್ಲಾಗ್ ಥರನೇ ಇರುತ್ತೆ, ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ, ದೇವಸ್ಥಾನಕ್ಕೆ ಹೋಗ್ತೀವಿ. ಏನೆಲ್ಲ ಇವತ್ತಿನ ವ್ಲಾಗ್ ಇರುತ್ತೆ ಅಂತ ಬನ್ನಿ, ಇವತ್ತಿನ ವ್ಲಾಗು ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಇವತ್ತಿನ ಔಟ್ಫಿಟ್ ಸ್ಯಾರಿ ಹಾಕೊಂಡಿದ್ದೀನಿ. ನಾನಿವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಮನೆಗೆ ಹೊಸ್ತಿಲಿಗೆ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮನೆಲ್ಲನೂ ಇಟ್ಕೊಂಡು ನಾನು ನಿನ್ನೆ ರಾತ್ರಿನೇ ಕಲಶ ಮತ್ತು ದೀಪ ಎಲ್ಲ ತೆಗೆದಿಟ್ಟಿದ್ದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೀಪ ಮತ್ತು ಕಲಶನ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ ನಾನು ದೀಪ ಕಲಶ ಎಲ್ಲನೂ ಕದಲಿದ್ದೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲನೂ ನೀಟಾಗಿ ತೊಳ್ದಿದ್ದೀನಿ. ಹಾಗೆ ಇಲ್ಲಿ ಹೊಸ್ತಿಲಿಗೆಲ್ಲನೂ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುಟ್ಟದಾಗಿ ರಂಗೋಲಿನ ಹಾಕೊಂಡಿದ್ದೀನಿ ಅಂತ. ಇವಾಗ ನಾನು ದೇವ್ರ ಮನೆಗೆ ಎಲ್ಲನೂ ರೆಡಿನ ಮಾಡ್ಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡ್ತಾರಲ್ವ, ಹಾಗಾಗಿ ನಾನಿಲ್ಲಿ 2 ಜೋಡಿ ದೀಪನ ಇಟ್ಟಿದ್ದೀನಿ. ಆ ಜೋಡಿ ದೀಪಕ್ಕೆ ನಾನು ಅರಿಶಿನ ಕೊಂಬನ 2 ದೀಪಕ್ಕೂ ಕೂಡ ಕಟ್ಟಿದ್ದೀನಿ. ಒಬ್ಬೊಬ್ರು ಒಂದೊಂದಕ್ಕೆ ಕಟ್ತಾರೆ, ಅವ್ರಿಗೆ ಹೇಗೆ ಅನಿಸುತ್ತೋ ಸೊ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ 2 ದೀಪಕ್ಕೂ ಕೂಡ 2 ಅರಿಶಿನ ಕೊಂಬನ ಕಟ್ಟಿ ಗೆಜ್ಜೆ ವಸ್ತ್ರನ ಹಾಕಿ ಮತ್ತು ಹೂನು ಕೂಡ ಹಾಕಿದ್ದೀನಿ. ಫಸ್ಟು ಒಂದು ತಟ್ಟೆಗೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅಕ್ಕಿ ಮೇಲೆ, ಆಮೇಲೆ ನಾವಿಲ್ಲಿ ಜೋಡಿ ದೀಪನ ಇಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕೈಗೆ ಕಟ್ಟುವ ಮತ್ತು ಕೈ ಕಟ್ತೀವಲ್ಲ ದಾರ, ಸೊ ಅದಕ್ಕೂ ಕೂಡ ಅರಿಶಿನ ಹಾಕಿ 9 ಗಂಟನ್ನ ಹಾಕಿ ಇಲ್ಲಿ ಸಾವಂತಿಗೆ ಹೂವನ್ನ ಕಟ್ಕೊಂಡಿದ್ದೀನಿ, ಅಂದರೆ ಕೈ ಕಟ್ಕೊಳ್ಳೋದಕ್ಕೋಸ್ಕರ ಇದೆ. ಹಾಗೆ ದೇವ್ರ ಪೂಜೆಗೆಲ್ಲ ರೆಡಿನ ಮಾಡ್ಕೊತಾ ಇದ್ದೀನಿ. ಹೂನೆಲ್ಲನೂ ನೀಟಾಗಿ ಮುಡಿಸಿದ್ದೀನಿ, ಅಂದರೆ ಬೇಗ ಟೈಮ್ ಆಗ್ತಿತ್ತಲ್ಲ ಬೆಳಿಗ್ಗೆ, ಸೊ ಹಾಗಾಗಿ ನಾನು ಇಲ್ಲಿ ದೇವ್ರ ಮನೆ ಪೂಜೆಗೆ ರೆಡಿನ ಮಾಡ್ಕೊಬಿಡ್ತಾ ಇದ್ದೀನಿ. ಇವಾಗ ದೇವ್ರ ನೈವೇದ್ಯಕ್ಕೆ ಪ್ರಸಾದ ಬೇಕು ಅಂತ ಹೇಳ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಸ್ವೀಟ್ನ ಮಾಡಬೇಕಾಗಿರೋದ್ರಿಂದ ನಾನಿಲ್ಲಿ ಹಾಲ್ಕೀರ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಲ್ವಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಸೊ ಟೈಮ್ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ನಾನಿಲ್ಲಿ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾನಿಲ್ಲಿ ಶಾವಿಗೆ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ಆಗುವಷ್ಟು ಶಾವಿಗೆ ಪಾಯಸ ಮತ್ತು ಸ್ವೀಟ್ಗೆ ದೇವ್ರ ನೈವೇದ್ಯಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ಈ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು ಹಾಗೆ ಬಾದಾಮಿ ಮತ್ತು ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ದ್ರಾಕ್ಷಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಬೋದು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಹಾಗೆ ಪಕ್ಕದಲ್ಲಿ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಟೈಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಪಕ್ಕದಲ್ಲಿ ಹಾಲನ್ನು ಕೂಡ ಎತ್ತಿಟ್ಕೊತಿದ್ದೀನಿ. ಹಾಗೆ ನಾನು ಶಾವಿಗೆ ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತೀನಿ. ನಾನು ಕುಕಿಂಗ್ ಕೂಡ ಆಗ್ತಾ ಇರ್ತೀನಿ, ನಿಮಗೆ ಸ್ವೀಟ್ ರೆಸಿಪಿ ಕೂಡ ಇದೆ, ಅಲ್ಲೋಗಿ ಕೂಡ ನೀವು ಇವಾಗ ಶಾವಿಗೆನೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಭೀಮ್ನ ಅಮಾವಾಸ್ಯೆಗೆ ಸ್ವೀಟ್ನ ಸಿಹಿ ಪೊಂಗಲ್ ಕೂಡ ಮಾಡ್ಬೋದು, ಬೆಲ್ದನ ಕೂಡ ಮಾಡ್ಬೋದು. ನಿಮಗೆ ಯಾವ ರೀತಿ ಸ್ವೀಟ್ ಇಷ್ಟ ಆಗುತ್ತೋ ಆ ರೀತಿ ಸ್ವೀಟ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಲ್ಕೀರ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಂದರೆ ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೊಂಡ್ಮೇಲೆ ಶಾವಿಗೆ ಚೆನ್ನಾಗಿ ಬೇಯ್ಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಶಾವಿಗೆನ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಹಾಲು ಜಾಸ್ತಿ ಹಿಡಿಯಲ್ಲ, ಅಂದರೆ ತುಂಬ ಗಟ್ಟಿ ಆಗೋದಿಲ್ಲ. ಎಷ್ಟೇ ಹೊತ್ತಿಟ್ಟರೂ ಕೂಡ ನಾವು ಫ್ರೆಶ್ಶಾಗಿ ಹೇಗೆ ಮಾಡಿರ್ತೀವೋ ಹಾಲ್ಕೀರು ಅದೇ ಥರ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಕಟ್ ಮಾಡಿದ್ರೆ ಶಾವಿಗೆ ಕಟ್ ಹಾಕಬೇಕು. ಅಲ್ಲಿವರೆಗೂ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಚೆನ್ನಾಗಿ ಬೇಯ್ಕೊಂಡಿದೆ. ನಾನು ಪಕ್ಕದಲ್ಲಿ ಹಾಲು ಎತ್ತಿಟ್ಕೊಂಡಿದ್ನಲ್ಲ, ಬಿಸಿ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಸೊ ಆ ಹಾಲನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ಬೇಕೋ ಸ್ವೀಟ್ ನೋಡಿಕೊಂಡು 1 ಕಪ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಇಲ್ಲ ಅಂತಂದರೆ ನೀವು ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಆಮೇಲೆ ನಾನಿಲ್ಲಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡಿರೋ ಶಾವಿಗೆ ಪಾಯಸಕ್ಕೆ 1/4 ಲೀಟ್ರ್ ಹಾಲು ಸಾಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ 1/4 ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ಡಬಲ್ನ ಹಾಕ್ಕೊಳ್ಳಿ. ನಾನಿಲ್ಲಿ 4 ಜನ ತಿನ್ನೋ ಅಷ್ಟು ಶಾವಿಗೆ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ನಾವು ಬೇಯಿಸ್ಕೊಂಡಿರೋದ್ರಿಂದ ಶಾವಿಗೆನ ಇವಾಗ ಹಾಲಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ 2 ಸ್ಪೂನ್ ಆಗುವಷ್ಟು ಬಾದಾಮಿ
ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬಾದಾಮ್ ಪೌಡ್ರ್ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಇರುತ್ತೆ. ಈ ಶಾವಿಗೆ ಪಾಯಸಕ್ಕೆ ನೀವು ಸಬ್ಬಕ್ಕಿ ಕೂಡ ಹುರ್ಕೊಂಡು ಸೇರಿಸ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಕ್ಕರೆ ಮತ್ತು ಹಾಲು, ತುಪ್ಪ ಇದೆಲ್ಲನೂ ಶಾವಿಗೆಗೆ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೊಳ್ಳೋಣ. ಅಂದರೆ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ. ನಾವು ಮೊದಲೇ ಶಾವಿಗೆನ ಬೇಯಿಸ್ಕೊಂಡಿರೋದ್ರಿಂದ ಅಷ್ಟೊಂದು ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಬಾದಾಮ್ ಪೌಡ್ರ್ ಹಾಕಿರೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ದೇವ್ರ ನೈವೇದ್ಯಕ್ಕೆ ಬೇಕಾಗಿರೋ ಶಾವಿಗೆ ಪಾಯಸ ರೆಡಿ ಆಯಿತು. ಸೊ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಇಲ್ಲಿ ನಮ್ಮ ಹಸ್ಬೆಂಡು ದೇವ್ರ ಮನೆಗೆಲ್ಲ ತೋರಣ ಎಲ್ಲನೂ ಹಾಕ್ತಾ ಇದ್ರಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಒಂದು ಕ್ಲಿಪ್ನ ಮಾಡ್ಕೊಂಡಿದ್ದೆ ವಿಡಿಯೋನ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಚೆನ್ನಾಗಾಗಿದೆ. ಇವಾಗ ದೇವ್ರ ಮನೆಗೆಲ್ಲನೂ ಅಂದರೆ ಏನೇನು ಬೇಕಿತ್ತು ಪೂಜೆಗೆ ಎಲ್ಲ ರೆಡಿ ಆಗಿದೆ. ಈಗ ಪೂಜೆನ ಮಾಡ್ಕೊಳ್ಳೋಣ. ನೋಡಿ ಇನ್ನೂ ದೀಪನೂ ಕೂಡ ಹಚ್ಚಿಲ್ಲ, ಎಲ್ಲನೂ ಕೂಡ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಬೇರೆ ದೀಪ ಮತ್ತು ಕಲಶಕ್ಕೆ ಬೇರೆ ದೀಪನ ಇಟ್ಕೊಂಡಿದ್ದೀನಿ. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು 7 ಗಂಟೆ ಆಗಿತ್ತು ಪೂಜೆ ಶುರು ಮಾಡಿದಾಗ. ಸೊ ಹಾಗಾಗಿ ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೀಪ ಹಚ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಭೀಮ್ನ ಅಮಾವಾಸ್ಯೆನ ಮಾಡ್ತಾ ಇರೋದು. ಅಂದರೆ ಅಷ್ಟಾಗಿ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ತಿಳ್ಕೊಂಡು ಈ ಪೂಜೆನ ಮಾಡ್ತಾ ಇದ್ದೀನಿ. ಅಂದರೆ ಹೋದ ವರ್ಷ ಮದುವೆ ಆಗಿದ್ರೂ ಕೂಡ ನಾನು ಫಸ್ಟ್ ಟೈಮ್ ಮಾಡಿರಲಿಲ್ಲ. ಅಂದರೆ ಫಸ್ಟು ಆಷಾಢದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಮದುವೆ ಆದವರು. ಸೊ ಹಾಗಾಗಿ ನಾನು ಇಲ್ಲಿ ಮಾಡಿರಲಿಲ್ಲ. ಈ ಟೈಮು 2ನೇ ವರ್ಷ ಆಗಿರೋದ್ರಿಂದ ಪೂಜೆನ ಮಾಡ್ತಾ ಇದ್ದೀನಿ. ನೋಡಿ ಈ ಪೂಜೆ ಮಾಡೋ ಟೈಮಿಂಗ್ಸು ಅಂದರೆ ಜ್ಯೋತಿರ್ಭೀಮೇಶ್ವರ ದೀಪನ ಹಚ್ಚೋ ಟೈಮಿಂಗ್ಸ್ ಇದ್ದಿದ್ದು ಬೆಳಗಿನ ಟೈಮು 5:59 AM ಮತ್ತು 7:29 ಪೂಜೆನ ಮಾಡ್ಕೊಳ್ಬೋದಿತ್ತು. ಸೊ ಹಾಗಾಗಿ ನಾನು ಎದ್ದಿದ್ದು 4 ಗಂಟೆ ಆಗಿದ್ರು ಕೂಡ ಈ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು. ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ ಅಂತಂದರೆ ತುಂಬಾ ಬೆಳಕಾಗಿತ್ತು. ಅಂದರೆ 7:20 ನಾನು ಪೂಜೆನ ಮಾಡ್ಕೊಳ್ಳೋ ಟೈಮಿಂಗ್ಸು. ಸೊ ಒಂದು 10 ನಿಮಿಷ ಇದೆ ಅನ್ನೋ ಗ್ಯಾಪಲ್ಲಿ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿಯೇ ಆಯಿತು ಪೂಜೆ. ನಾನು ನಿನ್ನೆ ರಾತ್ರಿನೇ ಕಲಶ ಎಲ್ಲ ತೆಗೆದಿಟ್ಟಿರೋದ್ರಿಂದ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ಕೆಲಸ. ಏಕೆಂದರೆ ನಾನು ಇವಾಗ ಎದ್ದು ಪೂಜೆ ಎಲ್ಲ ಮಾಡಬೇಕು ಅಂತಂದಿದ್ರೆ ದೇವ್ರ ಮನೆ ಕೆಲಸ ಎಲ್ಲ ತುಂಬ ಲೇಟ್ ಆಗಿಬಿಡೋದು. ನಿನ್ನೆ ರಾತ್ರಿ ನಾನು ಕಲಶ ಎಲ್ಲನೂ ತೆಗೆದಿಟ್ಟು ದೀಪ ಎಲ್ಲನೂ ತೆಗೆದಿಟ್ಟು ಮತ್ತು ದೇವ್ರ ಮನೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಬೇಗನೆ ನಾನಿಲ್ಲಿ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಇವಾಗ ಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಪೂಜೆ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ದೇವ್ರ ಮನೆ ಎಷ್ಟು ಚಿಕ್ಕದಾಗಿ ಸಿಂಪಲ್ಲಾಗಿ ಈ ಪೂಜೆನ ಮಾಡಿದ್ದೀನಿ. ಫೈನಲಿ ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ನಮ್ಮ ಹಸ್ಬೆಂಡ್ಗೂ ಕೂಡ ಪಾದ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿನ ಮಾಡ್ಕೊಂಡಿದ್ದೆ ಆಲ್ರೆಡಿ. ನಾನು ಪೂಜೆ ಮಾಡಿದಾಗ ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಅಷ್ಟೊತ್ತಾಗಿತ್ತು. ಸೀರೆನ ಸ್ವಲ್ಪ ನನಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಸೀರೆ. ಲೈಟ್ ವೆಯ್ಟ್ ಸೀರೆ ಆದರೆ ಚೆನ್ನಾಗಿ ಇದಾಗತ್ತೆ. ಇದು ಸ್ವಲ್ಪ ಬಾರ್ಡ್ರ್ ಸೀರೆ ಅಲ್ವಾ, ಹಂಗಾಗಿ ನಾನು ಸ್ವಲ್ಪ ಕ್ಯಾರಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ರೆಡಿನ ಆಗಿದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ಜಡೆ ಕೂಡ ಜಾಸ್ತಿ ರೆಡಿನ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ಅಂದರೆ ಸಿಂಪಲ್ಲಾಗಿ ಒಂದು ಏರ್ ಬನ್ನ ಹಾಕಿ ಒಂದು ಹೂವನ್ನ ಮುಡ್ಕೊಂಡಿದ್ದೀನಿ. ಹೂವು ಮುಡ್ಕೊಳ್ಬೇಕಲ್ಲ, ಹಂಗಾಗಿ ಕೂಡ ನಾನು ಏರ್ ಬನ್ನ ಹಾಕಿ ಹೂವು ಮುಡ್ಕೊಂಡಿದ್ದೆ. ಹಾಗೆ ನಮ್ಮ ಹಸ್ಬೆಂಡು ಕೂಡ ತಮಾಷೆ ಮಾಡ್ತಿದ್ರು. ಅಂದರೆ ಫಸ್ಟ್ ಟೈಮು ಪಾದ ಪೂಜೆ ಮಾಡ್ತಾ ಇರೋದಲ್ವ, ಪೂಜೆ ಮಾಡ್ತಾ ಇರೋದ್ರಿಂದ ವರ್ಷಕ್ಕೊಂದು ಸಲನಾದ್ರೂ ನಮ್ಮ ಸೇವೆ ಮಾಡೋ ಭಾಗ್ಯ ಬಂತಲ್ಲ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ನಗ್ತಾ ಇದ್ದೆ. ಪೂಜೆ ಮಾಡಬೇಕು ಅಂತಂದಾಗ ಅದನ್ನು ತಟ್ಟೆಲಿರೋ ನೀರು ಕುಡಿಬೇಕು, ಆವಾಗ ನಿನಗೆ ಗಿಫ್ಟ್ ಸಿಗತ್ತೆ ಅಂತ ತಮಾಷೆ ಮಾಡ್ತಾಯಿದ್ರು. ಸೊ ಫೈನಲಿ ಪೂಜೆ ಮಾಡೋದಕ್ಕೆ ಕಾಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಮತ್ತು ಕೈಗೆ ಕಟ್ಟಬೇಕಾಗಿರೋಂತಹ ದಾರನೂ ಕೂಡ ಕಟ್ತಾಯಿದ್ದೀನಿ, ಕಂಕಣನ.
ಈಗ ಪೂಜೆ ಮಾಡೋಕ್ಕೂ ಮುಂಚೆ ಅರಿಶಿನ ಕುಂಕುಮನ ಇಟ್ಸ್ಕೊತಾ ಇದ್ದೀನಿ. ಅಂದರೆ ಹಣೆಗೆ ಸ್ವಲ್ಪ ಕುಂಕುಮ ಮತ್ತು ಕೆನ್ನೆಗೆ ಸ್ವಲ್ಪ ಅರಿಶಿನ ಹಚ್ಚಿಸ್ಕೊಂಡು ಮತ್ತು ಹೂವನ್ನು ಕೂಡ ಮುಡಿಸ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಅಂದರೆ ನಾನು ಆಲ್ರೆಡಿ ಹೂವನ್ನ ಮುಡ್ಕೊಂಡಿರೋದ್ರಿಂದ ಒಂದೇ ಒಂದು ಸಾವಂತಿಗೆ ಹೂವನ್ನ ತಲೆಗೆ ಇಟ್ಟಿದ್ದಾರೆ. ಮತ್ತು ತಾಳಿ ಹೂ ಕೂಡ ಅರಿಶಿನ ಕುಂಕುಮನ ಕೂಡ ಇಟ್ಕೋತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ಮಂತ್ ಹತ್ತತ್ರ ಆಗಿತ್ತು ಅನಿಸುತ್ತೆ ನಾನು ವ್ಲಾಗ್ನ ಮಾಡಿ. ಕುಕ್ಕಿಂಗ್ ಅಂತೂ ಹಾಕ್ತಾ ಇರ್ತೀನಿ. ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವ್ಲಾಗ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಮತ್ತು ಯಾವ ರೀತಿ ಕುಕ್ಕಿಂಗ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದೆ ವ್ಲಾಗ್ನೂ ಕೂಡ ಮಧ್ಯೆ ಆಗ್ತಾ ಇರ್ತೀನಿ. ತುಂಬ ಲಾಂಗ್ ಗ್ಯಾಪ್ ಆಗೋದಿಲ್ಲ. ಹೇಗಿದ್ರು ಶ್ರಾವಣ ಬಂತಲ್ಲ, ಶ್ರಾವಣ ಬಂತು ಅಂದಮೇಲೆ ಇನ್ನು ಮುಂದೆ ಹಬ್ಬಗಳೇ ಬರ್ತಾ ಇರುತ್ತೆ. ಸೊ ಇನ್ನು ಮುಂದೆ ವ್ಲಾಗು ಕೂಡ ಹಾಕ್ತಾ ಇರ್ತೀನಿ. ಇವಾಗ ನೋಡಿ ನಮ್ಮ ಹಸ್ಬೆಂಡು ಕೂಡ ಸ್ವಲ್ಪ ರೇಗಿಸ್ತಾ ಇದ್ದಾರೆ. ಆಶೀರ್ವಾದ ತಗೋ, ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪೂಜೆ ಎಲ್ಲ ಆಯಿತು ಫೈನಲಿ. ಅಂದರೆ ಕರ್ಪೂರನ ಹಚ್ತಾ ಇದ್ದೀನಿ. ಒಬ್ಬೊಬ್ಬರು ಕರ್ಪೂರನ ಹಚ್ತಾರೆ, ಒಬ್ಬೊಬ್ಬರು ಕರ್ಪೂರನ ಹಚ್ಚಲ್ಲ. ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಸೊ ಹೇಗನ್ಸುತ್ತೆ ದೇವ್ರ ಪೂಜೆ ಮಾಡ್ತೀವಲ್ವ, ಹಾಗೆ ಅದೇ ಥರ ನಾನು ಇಲ್ಲಿ ನಮ್ಮ ಹಸ್ಬೆಂಡ್ಗೂ ಕೂಡ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಇವ್ರ ಪೂಜೆನೂ ಕೂಡ ಆಯಿತು. ಹೇಗಿದ್ರೂ ದೇವಸ್ಥಾನಕ್ಕೆ ಹೋಗೋಕೆ ಟೈಮ್ ಆಗಿತ್ತಲ್ಲ, ಮನೇಲಿ ಟಿಫನ್ ಮಾಡೋದು ಬೇಡ, ಹೊರಗಡೆ ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಮನೇಲಿ ಏನು ಟಿಫನ್ ಮಾಡಲಿಲ್ಲ, ಬರೀ ದೇವ್ರ ನೈವೇದ್ಯಕ್ಕಂತ ಖೀರನ್ನ ಮಾಡಿದ್ನಲ್ಲ, ಹಾಲು ಖೀರು. ಸೊ ಅದನ್ನೇ ಕೂಡ ಸ್ವೀಟಾಗಿ ತಿಂತಾಯಿದ್ದೀವಿ. ಹೇಗಿದ್ರು ಸ್ವೀಟ್ ತರಿಸಿರಲಿಲ್ಲ ನಾನು ಬೇಕ್ರಿಲಿ. ಆಲ್ಮೋಸ್ಟ್ ನಾನಿಲ್ಲಿ ಮನೆಯಲ್ಲೇ ಸಿಹಿ ಮಾಡಿರೋದ್ರಿಂದ ಮನೆಯಲ್ಲೇ ಸ್ವೀಟನ್ನ ತಿಂತಾಯಿದ್ದೀವಿ. ಎಲ್ಲನೂ ಫೈನಲಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಆಮೇಲೆ ಅವರು ನನಗೆ ಪಾಯಸನ ತಿನ್ನಿಸಿದ್ರು, ನಾನು ಕೂಡ ಅವ್ರಿಗೆ ಪಾಯಸನ ತಿನ್ನಿಸ್ದೆ. ತುಂಬ ಚೆನ್ನಾಗಿತ್ತು ಹಾಲ್ಕೀರು. ಅಂದರೆ ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಮಾಡಿದ್ನಲ್ವ, ಸೊ ಹೆಂಗಿರುತ್ತೆ ಏನೋ ಅಂತ ಚೆನ್ನಾಗಿತ್ತು. ಸ್ವೀಟ್ ಇಬ್ಬರು ಕೂಡ ತಿಂದ್ವಿ. ಮತ್ತು ಇವ್ರನ್ನ ರೇಗಿಸ್ತಾ ಇದೆ, ಎಲ್ಲಿ ನನಗೆ ಗಿಫ್ಟು ಏನಿಲ್ಲ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ನೈಟು ಅಂದರೆ ಸಂಜೆ ಗಿಫ್ಟ್ ಸಿಗತ್ತೆ ಅಂತ ಹೇಳ್ತಿದ್ರು. ಸೊ ಅವ್ರ ಗಿಫ್ಟ್ ಕೊಡಲಿ ಅಥವಾ ವಿಡಿಯೋ ಮಾಡೋದಕ್ಕೋಸ್ಕರ ಅವ್ರ ಪಾದ ಪೂಜೆನ ಮಾಡಿಲ್ಲ. ನನಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಗೊತ್ತಿಲ್ಲ ಅಲ್ವಾ, ಸೊ ತಿಳಿದಿರೋ ಅಷ್ಟು ಮಾಡಿದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಆಗಿದೆ. ಮತ್ತು ಲಾಸ್ಟ್ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಆದರೆ ನಾವು ಇಬ್ಬರೂ ಕಂಕಣನ ಕಟ್ಟಿದ್ವಲ್ಲ, ಅಂದರೆ ದಾರನ ಕಟ್ಕೊಂಡಿದ್ವಲ್ಲ, ಅದರದ್ದು ವಿಡಿಯೋನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಉಡೋದು ರೇಯರ್ ಆಗಿರೋದ್ರಿಂದ ಒಂದು ವಿಡಿಯೋನ ಮಾಡಿಸ್ಕೊತಾ ಇದ್ದೀನಿ. ಹೇಗಿದ್ರು ಸ್ಯಾರಿ ಹಾಕ್ಕೊಂಡಿದ್ನಲ್ಲ, ಸಿಂಪಲ್ಲಾಗಿ ರೆಡಿ ಆಗಿದೆ. ಸೊ ಯಾವುದೇ ರೀತಿ ಗ್ರ್ಯಾಂಡಾಗೆಲ್ಲ ರೆಡಿ ಆಗಿರಲಿಲ್ಲ. ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಆಸೆ ಇತ್ತಲ್ವ, ಸೊ ಹಾಗಾಗಿ ನಾನು ಸ್ಯಾರಿ ಉಟ್ಕೊಂಡೆ ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡಿ ನೆಕ್ ಸೆಟ್ ಅಷ್ಟು ಕೂಡ ಸಿಂಪಲ್ಲಾಗಿದೆ. ಇವತ್ತಿನ ಬ್ಲಾಗ್, ಇವತ್ತು ಪಾದೆ ಪೂಜೆ ಮಾಡೋದಿತ್ತು, ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಮಾಡಿದ್ದೆಲ್ಲ ಹೇಗನ್ನಿಸ್ತು? ಚೆನ್ನಾಗಿ ಖುಷಿ ಆಯಿತು. ಸೊ ಇವತ್ತು ಭೀಮನ ಅಮಾವಾಸ್ಯೆ, ಇವತ್ತಿನ ಸ್ಪೆಷಲ್ಲು ಪೂಜೆ ಎಲ್ಲ ಆಯಿತು. ಮತ್ತು ಪಾದ ಪೂಜೆನೂ ಕೂಡ ನಮ್ಮ ಹಸ್ಬೆಂಡ್ ಮಾಡಾಯಿತು. ಸೊ ಇವಾಗ ದೇವ್ರ ಮನೆ ನೋಡಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಪೂಜೆನ ಮಾಡಿದ್ದೀನಿ. ಹ್ಯಾಪಿ ಭೀಮನ ಅಮಾವಾಸ್ಯೆ ಎಲ್ಲರೂ ಕೂಡ. ಇವತ್ತು ಟಿಫನ್ ಏನೂ ಮಾಡಿಲ್ಲ, ಹೊರಗಡೆ ದೇವಸ್ಥಾನಕ್ಕೆ ಹೋಗೋದಿದೆ. ಸೊ ಹಾಗಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ. ಇವತ್ತು ಸ್ವಲ್ಪ ರೆಸಿಪೀಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ರೆಸಿಪೀಸ್ನ ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದಿದ್ದೆ. ಸೊ ಎಲ್ಲ ಪೂಜೆನೂ ಆಯಿತು. ಟೈಮು ಬಂದು 9 o'clock ಆಗ್ತಾ ಬಂತು ನೋಡಿ. ಸೊ ಫೈನಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಯೂ ಕೂಡ ಲಾಕ್ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊಟ್ವಿ. ಸೊ ಹೋಗ್ತಾನೆ ಹೊಟ್ಟೆ ಹಶ್ವಾಗ್ತಿತ್ತು. ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಬೇಗ ಎದ್ದೇಳಿದ್ರೆ ಸ್ವಲ್ಪ ಹೊಟ್ಟೆ ಹಸ್ವಾಗತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಹಾಗೆ ಸ್ವಲ್ಪ ಬೇಗ ಎದ್ದರೆ ಹೊಟ್ಟೆ ಹಶ್ವಾಗತ್ತೆ. ಸೊ ಎಲ್ಲ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಅಲ್ಲೇ ಆಗೋಯ್ತಲ್ವ. ಟಿಫನ್ ಮಾಡೋದು ಬೇಡ, ಹೋಗ್ತಾನೆ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರಿಂದ ನಾನು ಏನು ಟಿಫನ್ ಕೂಡ ಮಾಡಿರಲಿಲ್ಲ. ಹೋಗ್ತಾನೆ ಹೋಟೆಲ್ಗೆ ಹೋಗ್ತಾ ಅಲ್ಲಿ ಇವರು ಇಡ್ಲಿ ವಡೆ ಸಾಂಬಾರನ್ನ ತೊಗೊಂಡ್ರು. ನಾನು ಇಲ್ಲಿ ಬಾತನ್ನ ತೊಗೊಂಡಿದ್ದೀನಿ, ಬಾತು ಮೊಸರು ಬಜ್ಜಿ ಮತ್ತು ಹಾಗೆ
ತುಂಬಾ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ನನಗೆ ಸ್ವಲ್ಪ ಚಟ್ನಿ ಹಾಕಿರಲಿಲ್ಲ, ಸೊ ಹಾಗಾಗಿ ಚಟ್ನಿ ತರಿಸ್ಕೊಡಿ ಅಂತ ಹೇಳ್ತಾ ಇದ್ದೆ. ಕೊನೆಗೂ ಚಟ್ನಿನ ಹಾಕ್ಸ್ಕೊಂಡೆ. ಚಟ್ನಿ ಜೊತೆ ಬಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸಾಮಾನ್ಯವಾಗಿ ನಾವು ಏನಾದರೂ ಈ ಥರ ದೇವಸ್ಥಾನಗಳಿಗೆ ಏನಾದರೂ ಹಬ್ಬ ದಿನ ಎಲ್ಲರೂ ಹೋಗಬೇಕು ಅಂದಾಗ ಮನೆಯಲ್ಲಿ ಜಾಸ್ತಿ ನಾನು ಟಿಫನ್ನ ಮಾಡೋದಿಲ್ಲ ಬೆಳಗಿನ ಟೈಮು. ಸೊ ಹೋಗುವಾಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾನೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಹೋಗ್ತಾನೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಟ್ಲಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಎಲ್ಲನೂ ತಿನ್ಕೊಂಡು ನೋಡಿ, ಇದೇ ನಾನು ಹೋಟೆಲ್ಗೆ ಬಂದಿದ್ದು ನಾವು ತಿಂಡಿ ತಿನ್ನೋದಕ್ಕೆ. ಹೋಗ್ತಾನೆ ಹೋಟೆಲ್ ಇತ್ತಲ್ವಾ, ಸೊ ಇಲ್ಲೇ ತಿನ್ಕೊಂಡು ಮತ್ತೆ ಬೈಕ್ ಎತ್ತಾ ಇದ್ದಾರೆ. ಮತ್ತು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಫೈನಲಿ ದೇವಸ್ಥಾನ ಎಂಟ್ರೆನ್ಸ್ಗೆ ಅಲ್ಲಿ ಟಿಕೆಟ್ನ ತೊಗೊಂಡ್ವಿ. ಎಲ್ಲರೂ ಆಲ್ಮೋಸ್ಟ್ ಟಿಕೆಟ್ ತೊಗೊಂಡೆ ಒಳಗಡೆ ಬಿಡೋದು. ಟಿಕೆಟ್ನ ತೊಗೊಂಡ್ಮೇಲೆ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ. ನಾವು ಹೋಗ್ತಿರೋಂತಹ ದೇವಸ್ಥಾನ BR ಹಿಲ್ಸು. ತುಂಬಾ ಚೆನ್ನಾಗಿತ್ತು ವೆದರು. ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡೋದಕ್ಕೂ ಕೂಡ ಕಾಡಿನ ಮಧ್ಯೆ ಹೋಗ್ತಾ ಇದ್ವಲ್ಲ, ತುಂಬಾ ಚೆನ್ನಾಗಿತ್ತು. ಹೋದ ಸಲ ಹೋಗಿದಾಗ ಜಿಂಕೆ ಮತ್ತು ಕಾಡು ಕೋಳಿ ಇದೆಲ್ಲ ನೋಡಿದ್ವಿ. ಈ ಸಲ ಹೋದಾಗ ಜಿಂಕೆನೂ ಇಲ್ಲ ಮತ್ತು ಕೋಳಿ ಯಾವುದೇ ರೀತಿ ಪ್ರಾಣಿ ಪಕ್ಷಿ ಯಾವುದೂ ಇರಲಿಲ್ಲ. ಫುಲ್ಲು ರೋಡೆಲ್ಲ ಖಾಲಿಯಾಗಿತ್ತು. ಪ್ರಾಣಿಗಳು ಯಾವುದು ನೋಡೋದಕ್ಕೆ ಸಿಕ್ಕಿಲ್ಲ, ಬರೀ ಕೋತಿಗಳಷ್ಟೇ ಇದ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋದ್ವಿ. ಮತ್ತು ದೇವಸ್ಥಾನ ಹತ್ರ ಬರ್ತಾ ಇದೆ ಅನ್ನೋದು ಕೂಡ ಇಲ್ಲೊಂದು ಟಿಕೆಟ್ನ ಕೇಳ್ತಾರೆ. ಇಲ್ಲೊಂದು ಟಿಕೆಟ್ನ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಡಬೇಕು. ನೋಡಿ ಫೈನಲಿ ಹತ್ತತ್ರ ದೇವಸ್ಥಾನದ ಹತ್ತತ್ರ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ನೋಡಿ ಇದೇ ದೇವಸ್ಥಾನ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಅಂದರೆ ಕ್ಯೂ ಅಲ್ಲೆಲ್ಲ ಜಾಸ್ತಿ ನಿಲ್ಲೋ ಅಷ್ಟೇನಿರಲಿಲ್ಲ. ನಾರ್ಮಲಾಗಿ ನಾವು ಹೋಗೋದಕ್ಕಿಂತ ಇವತ್ತು ಸ್ವಲ್ಪ ರಶ್ ಆಗಿತ್ತು ಅಂತಲೇ ಹೇಳ್ಬೋದು. ಹೋಗಿದ ತಕ್ಷಣ ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಮಾಡೋದಕ್ಕೆ ಸ್ವಲ್ಪ ರಶ್ಶು, ಒಂದು 8ರಿಂದ 10 ಜನ ಇದ್ವಿ ಅಷ್ಟೇ. ಅಲ್ಲೋದ್ಮೇಲೆ ದೇವ್ರ ಪೂಜೆನ ಮಾಡಿಸ್ಕೊಂಡ್ವಿ ಗರ್ಭಗುಡಿದಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂತ. ನಾನಿಲ್ಲಿ ಲೈನಲ್ಲಿ ನಿಂತಿರೋದು ಮಾತ್ರ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಮತ್ತು ಫೈನಲ್ ಈಚೆಗೆ ಬಂದ್ವಿ, ಅಂದರೆ ಹೊರಡೋದಕ್ಕೆ. ನೋಡಿ ಇದೇ ದೇವಸ್ಥಾನ ಈಚೆಯಿಂದ ಈ ರೀತಿ ಕಾಣಿಸುತ್ತೆ. ಹಾಗೆ ಬನ್ನಿ ಇಲ್ಲಿಂದ ವ್ಯೂ ಪಾಯಿಂಟ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ವೆದರ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೆಟ್ಟದಿಂದ ಕೆಳಗಡೆ ನೋಡುವಾಗ, ಅಂದರೆ ಈ ಟೈಮಲ್ಲಿ ಮಳೆ ಇರಬೇಕು, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮೋಡಗಳೆಲ್ಲ ಹೋಗ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹೋದ ಸಲ ನಾವು ಬಂದಿದ್ದಾಗಂತೂ ಮಳೆ ಇತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ವೆದರು. ಈ ಸಲ ಸ್ವಲ್ಪ ಬಿಸಿಲಿರೋದ್ರಿಂದ ಅಷ್ಟಾಗಿ ಏನು ಅಂದರೆ ಮೋಡ ಹೋಗ್ತಾ ಇರೋದೆಲ್ಲ ಏನು ಕಾಣಿಸ್ತಿರ್ಲಿಲ್ಲ. ಬಂದಿದ್ದು ನಾವು ಹೋದ ಸಲ ಬೇಗನೆ ಬಂದಿದ್ದರಿಂದ ಫಸ್ಟ್ನೇ ಪೂಜೆ ಕೂಡ ಮಾಡಿಸ್ಕೊಂಡಿದ್ವಿ. ಈ ಸಲ ಸ್ವಲ್ಪ ಲೇಟ್ ಆಗಿದೆ ಅಲ್ವಾ. ನಾವು ದೇವಸ್ಥಾನಕ್ಕೆ ತಲುಪಿದ್ದು ಆಲ್ಮೋಸ್ಟ್ ಒಂದು 11 ಗಂಟೆ 12 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ. ಟೈಮಿಂಗ್ಸ್ ನೋಡಿಲ್ಲ. ದೇವಸ್ಥಾನದಲ್ಲಿ ಊಟನೂ ಕೊಡ್ತಾರೆ. ಊಟಕ್ಕೆ ಹೋಗೋಣ ಅನ್ನೋ ಟೈಮಿಂಗ್ಸಲ್ಲಿ ಸ್ವಲ್ಪ ರಶ್ ಆಗಿದ್ರು ಲೈನಲ್ಲೆಲ್ಲ. ಸೊ ರಶಲ್ಲಿ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಮನೆಗೆ ಹೊರಡೋದು ಅಂತ ಹೇಳ್ಬಿಟ್ಟು ರಶಲ್ಲಿ ನಾವು ಊಟಕ್ಕೂ ಕೂಡ ನಿಂತ್ಕೊಳ್ಳಿಲ್ಲ, ಟೈಮ್ ಆಗುತ್ತೆ ಅಂತ ಈ ಕಡೆ ಬಂದ್ವಿ. ಮನೆಗೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇವಾಗ ಅಂದರೆ ಟೈಮ್ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾಯಿದ್ರು. ಫೈನಲಿ ಪೂಜೆ ಎಲ್ಲನೂ ಚೆನ್ನಾಗಾಯಿತು. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಇವಾಗ ಈಗ ತೋರಿಸ್ತಾ ಇರೋ ವ್ಯೂ ಪಾಯಿಂಟ್ ಬಂದು ಕೆಳಗಡೆ, ಅಂದರೆ ಬೆಟ್ಟದಿಂದ ನಾವು ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರ ಬಂದ ಮೇಲೆ ಕೆಳಗಡೆಯಿಂದ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಮೋಡ ತುಂಬ ಹತ್ರದಲ್ಲಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಯ್ ಫ್ರೆಂಡ್ಸ್, ನಾನು ಮತ್ತೆ ವ್ಲಾಗ್ನ ಸಂಜೆ 6 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ.
ಸೊ ಯಾಕೆ ಅಂತಂದರೆ ಸ್ವಲ್ಪ ಅಡುಗೆನೂ ಕೂಡ ನೈಟ್ ಊಟಕ್ಕೆ ಮಾಡಬೇಕಿತ್ತಲ್ಲ, ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದಿದ್ದಾಯಿತು. ಮಧ್ಯಾಹ್ನ 2 ಗಂಟೆ ಆಗಿತ್ತು ಅನಿಸುತ್ತೆ ದೇವಸ್ಥಾನದಿಂದ ಬಂದಿದ್ದು. ಸೊ ಮಧ್ಯಾಹ್ನ ಊಟ ಏನೂ ಕೂಡ ಮಾಡಲಿಲ್ಲ, ಬಂದಿದ್ದು ಆಲ್ರೆಡಿ ಟೈಮ್ ಆಗಿತ್ತು. ದೇವಸ್ಥಾನದಲ್ಲಿ ಊಟಕ್ಕೆ ರಶ್ ಇರೋದ್ರಿಂದ ಅಲ್ಲೂ ಕೂಡ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೆಸಿಪೀಸ್ ಕೂಡ ನಿಮಗೆ ಶೇರ್ ಮಾಡೋಣ ಅಂತ ಬೆಳಗ್ಗೆ ಹೇಳಿದ್ದೆ. ಸೊ ಕಡಲೆಕಾಳು ಸಾಂಬಾರು ಮತ್ತು ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ರೆಸಿಪೀಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ, ಬೆಳಿಗ್ಗೆ ಬೇಗ ಗಡಿಬಿಡಿಲಿ ದೇವಸ್ಥಾನ ಕೊಟ್ಟಿದ್ದಾಯ್ತಲ್ವಾ, ಪೂಜೆ ಎಲ್ಲ ಮಾಡಿದ್ದು. ಸೊ ಈ ಸ್ವಲ್ಪ ಕೆಲಸ ಇದೆ, ಈ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮತ್ತು ಅಡುಗೆಯಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳನ್ನ ನಾನು ದೇವಸ್ಥಾನಕ್ಕೆ ಹೋಗುವಾಗಲೇ ನೆನೆಸಿಟ್ಟು ಹೋಗಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದು ನೆಂದಿದೆ ಅಂತ. ನೋಡಿ ಇದರಲ್ಲಿ ಉಗ್ರಲ್ಲಿ ಕಟ್ ಮಾಡಿದ್ರೆ ಈ ರೀತಿ ಕಟ್ ಆಗಬೇಕು, ಆ ರೀತಿ ನಾವು ನೆನೆಸ್ಕೊಳ್ಬೇಕು. ಹಾಗೆಯೇ ಕುಂಬಳಕಾಯಿ ಇತ್ತು, ಸೊ ತಂದಿರೋದ್ರಲ್ಲಿ ಅರ್ಧ ಮಾಡಿದ್ದೆ ಮೊದಲೇ, ಸೊ ಇನ್ನು ಅರ್ಧ ಇತ್ತು. ಸೊ ಹಂಗಾಗಿ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಅದರ ರೆಸಿಪಿ ಏನು ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಹಾಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ರಾತ್ರಿ ಅಡುಗೆಗೆ ಹೇಗಿದ್ರು ಪ್ರಿಪೇರ್ ಮಾಡಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಈಗ ಅಡುಗೆಗೆ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಜಾರ್ಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಮತ್ತು 2 ಇಂಚು ಶುಂಠಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೇ 1 ಟೊಮೊಟೊ ಮತ್ತು ಹಸಿ ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ ಲವಂಗ ಸಾಂಬಾರು ಪುಡಿ ಇದೆಲ್ಲನೂ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನ ರುಬ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಈರುಳ್ಳಿನ ಫ್ರೈನ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಿದ್ದಾಗಿದೆ, ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಾಳು, ಅದರಲ್ಲಿ ನೀರೆಲ್ಲ ತೆಗೆದು ಕಾಳನ್ನ ಸೇರಿಸ್ಕೊಳ್ಳೋಣ. ಕಾಳು ಇಲ್ಲ ಅಂದರೆ ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ನಾವು ರುಬ್ಬಿರುವಂಥ ಮಸಾಲೆನ ಈಗ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಮಸಾಲೆನೂ ಹಾಕೊಂಡ್ಮೇಲೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಸಾಲೆ ಘಮ್ ಅನ್ಬೇಕು, ಅಲ್ಲಿವರೆಗೂ ಫ್ರೈನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಸಾಲೆನ ಕಾಳಲ್ಲಿ ಹೊಂದ್ಕೊಳ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರನ್ನ ನಾನು ರೈಸ್ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇಲ್ಲ ಅಂದರೆ ಒಂದು 3 ರಿಂದ 4 ವಿಜಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ, ಆವಾಗ ಸಾಂಬಾರು ಚೆನ್ನಾಗಾಗತ್ತೆ. ಸಾಂಬಾರನ್ನ ಮಾಡೋದಕ್ಕೆ ಇಟ್ಟು ಅಂದರೆ ವಿಜಿಲ್ ಬರೋವರೆಗೂ ಪಕ್ಕದಲ್ಲಿಟ್ಟು ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಡುಗೆ ಮನೆಗೂ ಕೂಡ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ. ಕಟಿಂಗ್ ಮಾಡಿದ್ದು ಅಂದರೆ ಸಾಂಬಾರ್ಗೆ ಮಾಡಬೇಕಾಗಿರೋ ಐಟಮ್ಸ್ ಎಲ್ಲ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲನೂ ಕೂಡ ಎತ್ತಿಟ್ಟು ಸ್ವಲ್ಪ ಕ್ಲೀನಾಗಿ ಮಾಡ್ಕೊಬಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟು ಬೆಳಿಗ್ಗೆ ಹಾಲು ಖೀರ್ ಮಾಡಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಲೈಟಾಗಿ ಕ್ಯಾರೆಟ್ ಹಲ್ವಾನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನ ಹಾಲು ಕೂಡ ಕುದಿಸ್ಕೊತಾ ಇದ್ದೀನಿ. ಹಾಲು ಕುದಿಯೋವರೆಗೂ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಬೇಯ್ಕೊಳ್ಬೇಕು, ನೀರೆಲ್ಲ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲಲ್ಲಿ ಚೆನ್ನಾಗಿ ಅಂದರೆ ಕ್ಯಾರೆಟು ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಪ್ಪದಲ್ಲೇ ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಈ 3 ಐಟಮ್ಸ್ನ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸ್ಕೊಂಡು ಹಾಲೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ. ನನಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು 1 ಕಪ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಈ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಊಟಕ್ಕೆ ಲೇಟ್ ಆಗಿರೋದ್ರಿಂದ ನಾನು ಅಷ್ಟೊಂದು ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ, ರೆಸಿಪಿನ ಶೂಟ್ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ಸ್ವೀಟು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಇವಾಗ ನೋಡಿ ಫೈನಲಿ ಊಟ ಈ ರೀತಿ ಇದೆ. ಕಡಲೆಕಾಳು ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮತ್ತು ಹಾಲು ಖೀರ್ ಇವತ್ತಿನ ಊಟ ಆಗಿತ್ತು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಮತ್ತು ಕುಕಿಂಗ್ ಕೂಡ ಆಗ್ತಾ ಇರ್ತೀನಿ, ಹಾಗೆ ನೋಡಿ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.